कोथळी येथे यात नीरावरी योजनेचा शुभारंभ आमदार गणेश हुक्केरी यांच्या हस्ते करण्यात आला। शेतकऱ्यांनी या योजनेचा पुरेपूर उपयोग करून घ्यावा असे मत यावेळी गणेश हुक्केरी यांनी व्यक्त केले। खासदार प्रकाश हुक्केरी यांच्या प्रयत्नातून कोथळी येथील धुमाळे मळा व गजन्नावर मळ्यातील 120 एकर शेतीसाठी पाणी योजना मंजूर करण्यात आली आहे। पाणी शेतापर्यंत आले असून शेतकऱ्यांनी याचा योग्य उपयोग करून घेऊन आपला विकास करून घ्यावा असे आवाहन आमदार गणेश हुक्केरी यांनी केले। ते यात नीरावरी योजनेच्या उद्घाटन प्रसंगी बोलत होते। आमदार हुक्केरी पुढे म्हणाले, 4701 च्या शिला शीर्षके योजनेतून खासदार हुक्केरींनी दोन्ही योजनांपैकी धुमाळे मळ्यातील पाणी योजनेला 1,60 लाख रुपये मंजूर करण्यात आले असून या भागातील अल्पभूधारक 65 शेतकऱ्यांच्या 65 एकरसाठी ममदापूर वेदगंगा नदीपासून 8 इंची पाईपलाईन करण्यात आली आहे। 11 किलोमीटर पासून येणाऱ्या या पाईपलाईनसाठी 10 HP चे नदीवर 2 व जलसाठा केंद्रावर 2 असे मोटर बसविण्यात आले आहेत। त्याचबरोबर गजन्नावर मळ्यातील पाणी योजनेसाठी 1,54 लाख रुपये मंजूर करण्यात आले आहेत। यातील 65 अल्पभूधारक शेतकऱ्यांच्या 65 एकरसाठी योजना पूर्ण करण्यात आली आहे। पाणी शेतात आले असून शेतकऱ्यांनी याचा पुरेपूर उपयोग करून घ्यावा व शेती ओलित्वाखाली घेऊन स्वावलंबन बनावे असे यावेळी सांगितले। कोथಳಿ ಗ್ರಾಮದಲ್ಲಿ ಎರಡು ಯಾತ್ ನೀರಾವರಿ ಯೋಜನೆಯನ್ನು ನಾವಾಗಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡಿ ಇವತ್ತು ರೈತರು ಕೂಡಿ ಪ್ರಾರಂಭ ಮಾಡಿದೆವು। ವಿಶೇಷ ಅಂದ್ರೆ ಇವತ್ತು ನಿಜವಾಗೂ ಸಂತೋಷದ ಸುದ್ದಿ ಅಂದ್ರೆ ಇವತ್ತು ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರದ ಇವತ್ತೇನು ಹುಟ್ಟಬೇತಿ ಆ ಆಚರಣೆ ನಿಮಿತ್ತವಾಗಿ ನಾವು ಇವತ್ತು ಈ ಕಾರ್ಯಕ್ಕೆ ನಾವು ಪ್ರಾರಂಭ ಮಾಡಿದೆವು। ಭಾಳ ದಿನದಿಂದ ಇವತ್ತು ಈ ಭಾಗದಾಗ ರೈತರು ಏನು ಬೇಡಿಕೆ ಇತ್ತಂದ್ರೆ ಇಲ್ಲಿ ನೇರವಾಗಿ ಹೊಳೆದಿಂದ ಪೈಪ್ಲೈನ್ ಮಾಡಿ ಈ ಭಾಗ ರೈತರ ನೀರಾವರಿ ಮಾಡಿಸ್ಕೊಡ್ಬೇಕಂತ ಅವ್ರ ಸಾಕಷ್ಟು ಅಭಿಪ್ರಾಯ ಇತ್ತು। ಇವತ್ತು ನಿಜವಾಗೂ ನಾವು ಈ ಕಾರ್ಯವನ್ನು ನಮ್ಮೆಲ್ಲ ಕಾರ್ಯಕರ್ತರು ಕೂಡಿ ಇವತ್ತು ನಾವು ನೀರು ತಂದು ಕೊಟ್ಟಿದ್ದೀವಿ। ಇವತ್ತು ರೈತರಿಗೆ ಏನು ಬೇಕಂದ್ರೆ ಇವತ್ತು ನೀರಾವರಿ ಮತ್ತು ನೀರದ ಇವತ್ತು ಈ ಭಾಗದಾಗ ಅತ್ಯಂತ ಇವತ್ತು ಅವ್ರಿಗೆ ಏನು ಹೇಳ್ಬೇಕಂದ್ರೆ ಅತ್ಯಂತ ಇವತ್ತು ಅವ್ರಿಗೆ ಬೇಡಿಕೆ ಇತ್ತು। ಆ ಬೇಡಿಕೆಯನ್ನು ನಾವಾಗಲಿ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರು ಮಾಡಿದರು। ಇವತ್ತು ಚಿಕ್ಕೋಡಿ ಸದಲ್ಗ ಕ್ಷೇತ್ರದಲ್ಲಿ ಇವತ್ತು 191 ಇವತ್ತು ರೈತರಿಗೆ ನೇರವಾಗಿ ಗಂಗಾ ಕಲ್ಯಾಣ ಮಾಡಿ ಸಂಕಟದಲ್ಲಿ ಯಾರ್ಯಾರು ರೈತರದಾರು ಅವ್ರಿಗೆ ನಾವು ಇವತ್ತು ಅನುಕೂಲ ಮಾಡಿಸ್ಕೊಟ್ಟಿದ್ದೀವಿ। ಈ ಸಂದರ್ಭದಲ್ಲಿ ಈ ಭಾಗದಾಗ ಇನ್ನೂ ಸಾಕಷ್ಟು ಯಾವ ಗಂಗಾ ಕಲ್ಯಾಣ ಯೋಜನೆಗಳು ಬರ್ತಾವು ನಾವಾಗಲಿ ಪ್ರಕಾಶನ್ನ ಕೂಡಿ ಮಾಡ್ತೀವಿ। ಈಗಾಗಲೇ ಸುರೇಶ್ ಗೌರಾಜ್ ಅವರು ಹೇಳಿದ್ರು ಇನ್ನೂ 3 ಗಂಗಾ ಕಲ್ಯಾಣ ಅದಾವು। ಈ MP ಚುನಾವಣೆ आदमेले ಈ 3 गंगा कल्याण नाना खुदागी परमिशन तಗೊಂಡ सॅंक्शन ಮಾಡಿಸ್ಕೊಡ್ತೀವಿ। प्रारंभी शिव चौगले या ज्येष्ठ शेतकऱ्यांच्या हस्ते पाणी साठा केंद्राचे पूजन करून श्रीफळ वाढविले व पाणी योजनेचा शुभारंभ करण्यात आला। सर्व शेतकऱ्यांच्या हस्ते शाल व श्रीफळ व पुष्पहार अर्पण करून आमदार गणेश हुक्केरी यांचा सत्कार करण्यात आला। यावेळी राजेंद्र दड्डे म्हणाले, खासदार प्रकाश हुक्केरींच्या 72व्या वाढदिनाचे औचित्य साधून दोन्ही यात नीरावरी शेतकऱ्यांच्यासाठी समर्पित केले आहे। खासदार प्रकाश हुक्केरी व आमदार गणेश हुक्केरी यांनी आपल्या प्रयत्नातून मोठ्या प्रमाणात विकास केले आहेत। आता यात नीरावरीमुळे ओसाड माळ ही सुजलाम सुफलाम होणार आहे। यासाठी येत्या निवडणुकीतही खासदार हुक्केरींना निवडून देणार असल्याचे त्यांनी यावेळी सांगितले। ಪ್ರಭಾ ಯೋಜನೆಯಡಿಯಲ್ಲಿ ಧುಮಾಳೆ ಏತ ನೀರಾವರಿ ಯೋಜನೆ 79 ಎಕರೆ ಜಮೀನುಗಳಿಗೆ 1,54 ಲಕ್ಷ ರೂಪಾಯಿಗಳು ಹಾಗೂ ಗಜನೂರು ಕೂಡಿ ಏತ ನೀರಾವರಿ ಯೋಜನೆಗೆ 78 ಎಕರೆ ಜಮೀನುಗಳಿಗೆ 1,60 ಲಕ್ಷ ರೂಪಾಯಿಗಳು ಒಟ್ಟು 157 ಎಕರೆ ಜಮೀನುಗಳಿಗೆ ಒಟ್ಟು 3,14 ಲಕ್ಷ ರೂಪಾಯಿಗಳನ್ನು ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಕರ್ನಾಟಕ ವಿಧಾನಸಭೆ ಮುಖ್ಯ ಸಚೇತಕರಾದ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿಯವರ ಪ್ರಯತ್ನದಿಂದ ಈ ಕಾರ್ಯ ಮಂಜೂರಾಗಿದೆ। ಇವತ್ತು ಶಾಂತಿಗಿರಿ ಯಾತ್ ನೀರಾವರಿ ಯೋಜನೆಯನ್ನು 97 ಎಕರೆ ಜಮೀನುಗಳಿಗೆ 2,31 ಲಕ್ಷ ರೂಪಾಯಿಗಳನ್ನು ಅವರು ಮಂಜೂರು ಮಾಡಿದ್ದಾರೆ। ಈಗಾಗಲೇ ಆ ಕೆಲಸವೂ ಸಹ ಪ್ರಗತಿಯಲ್ಲಿದೆ। ಈಗಾಗಲೇ ಶಾಂತಿಗಿರಿ ಟ್ರಸ್ಟ್ ಅವರ ಟ್ರಸ್ಟದಲ್ಲಿ 1 ಕೋಟಿ ರೂಪಾಯಿ ಸಮುದಾಯ ಭವನವನ್ನು ಕೊಟ್ಟಿದ್ದಾರೆ। ಅದು ಶೀಘ್ರದಲ್ಲೇ ಉದ್ಘಾಟನೆ ಆಗಲಿದೆ। ನಮ್ಮ ಗ್ರಾಮದಲ್ಲಿ ಪ್ರಕಾಶಣ್ಣ ಹುಕ್ಕೇರಿ ಆಗಲಿ ಗಣೇಶಣ್ಣ ಹುಕ್ಕೇರಿ ಆಗಲಿ ಸಾಕಷ್ಟು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದರು। ಅದನ್ನು ಲೆಕ್ಕ ಮಾಡಿದ್ರೆ ಸುಮಾರು 50-60 ಕೋಟಿ ರೂಪಾಯಿ ಮ್ಯಾಗ ಆಗ್ತದೆ। ಅದಕ್ಕಾಗಿ ಮುಂಬರುವ ದಿನಮಾನಗಳಂದರೆ ಚಿಕ್ಕೋಡಿ ಲೋಕಸಭಾ ಇಲೆಕ್ಷನ್ MP ಇಲೆಕ್ಷನ್ ಆದ ನಂತರ ಇನ್ನೂ 3 ಯೋಜನೆಗಳನ್ನು ಗಣೇಶಣ್ಣ ಹುಕ್ಕೇರಿ ಅವರಿಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ। ಅದನ್ನು ಅವರು ಮಂಜೂರು ಈ ಟೆಕ್ನಿಕಲ್ ಎಲ್ಲ ಮಂಜೂರು। यावेळी PKPS अध्यक्ष सुरेश गौराज, रवींद्र कुंभार, विवेक पाटील, सुरेश हिरापुरे, कोमल अलगोंडा, राजेंद्र दड्डे, सुकांत पाटील,
पिरगोंडा हुवन्नावर, राजगोंडा खोत, बाबू केचगोंडा आदींसह शेतकरी बांधव मोठ्या संख्येने उपस्थित होते।